ಮಾಡಿರ್ತಕ್ಕಂಥ ಒಂದು ತಜ್ಞರ ಟೀಮೇ ನಮ್ಮ ಕರ್ನಾಟಕದವರನ್ನೇ. ಅವರೆಲ್ಲರೂ ಕೂಡ ಹೇಳ್ತಕ್ಕಂಥ ಅನುಭವಗಳನ್ನ ನಾವು ನೋಡಿದಾಗ ಇವತ್ತು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ನೆಲೆಯೂರಬೇಕಾಗಿತ್ತು, ಇಲ್ಲಿಂದ ಪ್ರಾರಂಭ ಆಗಬೇಕಾಗಿತ್ತು. ಆದರೆ ನಮ್ಮ ದುರದೃಷ್ಟ ಗೂಗಲ್ ಏನಾಯಿತು, ಗೂಗಲಲ್ಲಿ ಇವತ್ತು ಎಲ್ಲಿಗೆ ಹೋಯ್ತದು, ವೈಜಾಗ್ಗೆ ಹೋಯ್ತು. ನಮಗೆ ದ್ವೇಷ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಮೂಲ ಇರತಕ್ಕಂಥದ್ದು, ಅದು ನೆಲೆ ಇರತಕ್ಕಂಥದ್ದು ಅದು ಬೆಂಗಳೂರಿನಲ್ಲಿ. ಅದೆಲ್ಲೋ ಒಂದು ಕಡೆಗೆ 1,30,000 ಕೋಟಿಯಷ್ಟು ಹಣ ಅದು ಹೊರ ರಾಜ್ಯಕ್ಕೆ ಹೋಯಿತು. ಅದಕ್ಕೆ ಯಾರು ಜವಾಬ್ದಾರರು ಅಂತ ಹೇಳಿದ್ರೆ ಎಲ್ಲರೂ ಜವಾಬ್ದಾರರಾಗ್ತವೆ. ಆಡಳಿತ ಪಕ್ಷದ ಜವಾಬ್ದಾರಿಕೆಯೂ ಕೂಡ ಇದೆ, ವಿರೋಧ ಪಕ್ಷದ ಜವಾಬ್ದಾರಿನೂ ಕೂಡ ಇದೆ. ಎಲ್ಲ ಒಂದು ಕಡೆಗೆ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತಕ್ಕಂಥದ್ದಿಲ್ಲ. ಅವರು ಕರ್ನಾಟಕದ ಬಗ್ಗೆ ತೋರಿರ್ತಕ್ಕಂಥ ಆ ಧೋರಣೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಬಹುಶಃ ಈ ವಿಚಾರದಲ್ಲಿ, ಇಂಥ ವಿಚಾರದಲ್ಲಿ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಈ ವಿಚಾರದಲ್ಲಿ ರಾಜಣ್ಣವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಮಸೀದಿಗಳಲ್ಲೂ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಮುಸ್ಲಿಮ್ಸ್ ಕೂಡ ರೋಡಲ್ಲಿ ಈಗ ನಾನು ಒಂದು ಹೇಳ್ತೀನಿ, ಇದು ಈಗ ನಾವು 2-3 ವರ್ಷ ಪೂರೈಸಿರ್ಬೇಕಾದಾಗ ಚರ್ಚೆಗೆ ಬರಬೇಕಾಗಿರ್ತಕ್ಕಂಥದ್ದು ಯಾವ ವಿಚಾರಗಳು ಅಂತಕ್ಕಂಥದ್ದು, ಅದು ಅಭಿವೃದ್ಧಿ ವಿಚಾರ ಇರ್ಬೋದು, ಡೆವಲಪ್ಮೆಂಟ್ ವಿಚಾರ ಇರಬೇಕು. ಇಂಥ ವಿಚಾರಗಳು ಅದಲ್ಲ. ಅದರಿಂದ ಏನು ಅಭಿವೃದ್ಧಿ ಆಗ್ತದ? ಅದು ರಾಜಕೀಯವಾದಂಥ ಲೆಕ್ಕಾಚಾರಗಳೇ ಆಗ್ತದೆ. ಅದನ್ನು ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೋ ಏನು ಬಿಟ್ಟಿದ್ದಾರೋ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ, ನಾನು ಪ್ರತಿಕ್ರಿಯೆನೂ ಕೊಡೋಕೆ ಹೋಗೋದಿಲ್ಲ. ನಾನು ಹೇಳ್ತೇನೆ, ಎಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು, ನಮ್ಮ ಅವಧಿ ಇನ್ನು 2.5 ವರ್ಷ ಇದೆ. 2.5 ವರ್ಷದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು, ಜನಗಳ ನಿರೀಕ್ಷೆಗೆ ತಕ್ಕಂತೆ ನಾವು ಆಡಳಿತವನ್ನು ಕೊಡಬೇಕಾಗ್ತದೆ. ನೋಡಿ, ಈಗ ಅದನ್ನು ನಾನು ಆ ಪ್ರತಿಕ್ರಿಯೆಗಳನ್ನು ನಾನು ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸಲಾರೆ. ಅದನ್ನು ಅವ್ರ ಹತ್ರನೇ ಮಾಹಿತಿಯನ್ನು ಪಡೀರಿ, ಅವರ ಹತ್ರನೇ ಸಂಜಾಯಿಷಣೆ ಪಡೀರಿ. ನೋಡಿ, ಈಗ ನಮಗೆ RSS ಇನ್ನೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಡೆವಲಪ್ಮೆಂಟ್ ಅಜೆಂಡಾ ಈಸ್ ವೆರಿ ಇಂಪಾರ್ಟೆಂಟ್. ಅಭಿವೃದ್ಧಿಯೇ ಮಾನದಂಡ ಆಗಬೇಕು, ಅಭಿವೃದ್ಧಿಯೇ ಕಾರ್ಯಸೂಚಿ ಆಗಬೇಕು, ಅಭಿವೃದ್ಧಿ ಕಡೆಗೆ ನಮ್ಮ ಗಮನ ಇರಬೇಕು. ಅದಕ್ಕೆ ನಾವೆಲ್ಲ ರೀತಿಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಮನಸ್ಸನ್ನು ಸೆಳೆಯುವಂಥ ರೀತಿಯಲ್ಲಿ ಮಾಡಬೇಕಾದಾಗ ವಿರೋಧ ಪಕ್ಷದವರು ಅತಿ ಹೆಚ್ಚಿನದಾಗಿ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ ಇವತ್ತು ಮಂತ್ರಾಲಯದಲ್ಲಿ. ಹಿಂದೆ 2023ರಲ್ಲಿ ಸಂಕಲ್ಪ ಮಾಡಿದ್ದಕ್ಕೆ ಸರ್ಕಾರ ಬಂತು, ಈಗಲೂ ಒಂದು ಸಂಕಲ್ಪ ಮಾಡಿದ್ದೀನಿ ಅಂತ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಸಂಕಲ್ಪ. ನೋಡಿ, ಅದನ್ನು ನಾನು ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಲ್ಲ, ಅವರವರು ವೈಯಕ್ತಿಕವಾದ ವಿಚಾರ. ನಾನು ಕೂಡ ಮುಜರಾಯಿ ಮಿನಿಸ್ಟರ್ ಆಗಿದ್ದರು. 34,000 ದೇವಸ್ಥಾನಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಿದ್ವು. ದೇವರು ಅಂತಕ್ಕಂಥದ್ದು ಮನುಷ್ಯರ ಸೃಷ್ಟಿ, ಅದು ನಂಬಿಕೆ. ದೇವರಿಗೋಸ್ಕರ ಅದನ್ನು ಅವರವರ ವಿವೇಚನೆಗೆ ತಕ್ಕನಾಗಿ ಅವರು ಭಾವಿಸ್ತಾರೆ. ಸಿಎಂ ಆಗೋದಕ್ಕೆ ಸಂಕಲ್ಪ ಮಾಡ್ತಿದ್ದಾರೆ, ಇನ್ನು ಕೆಲವರು ಮಂತ್ರಿ ಆಗೋದಕ್ಕೆ ದೇವಸ್ಥಾನಗಳು ಸುತ್ತಾ ಇದ್ದಾರೆ ಕೆಲವರು ಅಂತ. ತಾವು ಇಲ್ಲ ಮನೇಲಿ ಕೂತ್ರೆ ಆಗುತ್ತೆ. ನಾನು ಯಾವ ದೇವಸ್ಥಾನಗಳಿಗೂ ಹೋಗೋದಿಲ್ಲ. ನನಗೆ ದೇವಸ್ಥಾನ ಏನು ಯಾವುದಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆ ಸಿರಾ ಕ್ಷೇತ್ರ ಮತ್ತು ಜನರಿಗಿನ್ನ ದೊಡ್ಡ ದೇವರು ಯಾವುದೂ ಇಲ್ಲ. ದೈವ ಅನುಗ್ರಹ ಮುಖ್ಯನೋ ಹೈಕಮಾಂಡ್ ಅನುಗ್ರಹ ಮುಖ್ಯನೋ? ಈತ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಅಲ್ಟಿಮೇಟ್ಲಿ ದೈವಾನುಗ್ರಹ ಇದು ಸರಿ. ದೈವನ ನಾವು ನೋಡಿದ್ವ ಎಲ್ಲದನ್ನು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಹೈಕಮಾಂಡೇ. ದೇವರು ಅಂತ ಅಲ್ಲ, ಅವರ ವಿವೇಚನೆ. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ವರಿಷ್ಠರು. ಒಂದು ರಾಜಕೀಯ ಪಕ್ಷಕ್ಕೆ ಪಕ್ಷ ಸಿದ್ಧಾಂತವನ್ನ, ಪಕ್ಷಗಳನ್ನ ಒಪ್ಪಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಪಕ್ಷದಲ್ಲಿ ಯಾರು ಮುಖ್ಯ ಅಂತ ಹೇಳಿದ್ರೆ ವರಿಷ್ಠರು ಮುಖ್ಯ ಆಗ್ತಾರೆ. ಯಾವುದೇ ಪಾರ್ಟಿ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಆಗಲಿ, ವರಿಷ್ಠರು ಬಹಳ ಮುಖ್ಯ ಆಗ್ತಾರೆ.